ಒಮ್ಮೆ ವೀರು ಎಂಬ ಯುವಕ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಕೆಲಸ ಶುರು ಮಾಡಿದ. ಪ್ರಾರಂಭದಲ್ಲಿ ಆತ ತುಂಬಾ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದ. ಇಬ್ಬರನ್ನು ಸೇರಿಸಿಕೊಂಡ. ಒಬ್ಬರು ಸ್ವಲ್ಪ ಕೆಲಸ ಮಾಡಿದರು, ಇನ್ನೊಬ್ಬರು ಬೇಗ ಬಿಟ್ಟರು. ಹೀಗೆ ವೀರು ಮುಂದುವರಿಸಿದ. ಅವನು 10-15 ಜನರನ್ನು ಸೇರಿಸಿಕೊಂಡರೂ ಯಾರೂ ಗಂಭೀರವಾಗಿ ಕೆಲಸ ಮಾಡಲಿಲ್ಲ. ಎಲ್ಲರೂ ನಾನು ಟಾಪ್ ಲೀಡರ್ ಆಗುತ್ತೇನೆ ಎಂದು ಹೇಳಿ ಹೋದರು. ಕೆಲವರು ಸ್ವಲ್ಪ ಪ್ರಯತ್ನಿಸಿದರು, ಕೆಲವರು ಆಲಸ್ಯದಿಂದ ಕೈಬಿಟ್ಟರು. ಅವನು ಆಲೋಚನೆ ಮಾಡುತ್ತಿದ್ದ. ನನ್ನಲ್ಲಿ ತಪ್ಪಿದೆಯಾ? ಕಂಪನಿಯಲ್ಲ, ಸಿಸ್ಟಮ್ ಸರಿಯಿಲ್ಲವೇ? ಆದರೆ ಒಮ್ಮೆ ಅವನು ಒಬ್ಬ ಕೋಚ್ನ ವಿಡಿಯೋ ನೋಡಿದ. ಅಲ್ಲಿ ಕೋಚ್ ಹೇಳಿದ್ದೇನು ಅಂದ್ರೆ, ನೀನು ಕಾರ್ಡ್ ಪ್ಯಾಕ್ ತಿರುಗಿಸ್ತಾ ಹೋಗು. ಕೆಲವು ಕಾರ್ಡ್ಗಳು ಖಾಲಿ, ಕೆಲವು ಕಿಂಗ್ಸ್, ಕ್ವೀನ್ಸ್, ಆದರೆ ಅಲ್ಲಿ 4 ಏಸ್ಗಳಿವೆ. ಆ ಏಸ್ಗಳು ನಿನ್ನ ಜೀವನ ಬದಲಾಯಿಸುತ್ತವೆ. ಆದರೆ ಯಾರದು ಎಂದು ನೀನು ತಿರುಗಿಸಿದಾಗ ಮಾತ್ರ ಗೊತ್ತಾಗುತ್ತದೆ. ವೀರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ. ಅವನು ಬಿಡದೆ ಹೊಸಬರನ್ನು ಸೇರಿಸುತ್ತಾ ಹೋದ. 20ನೇ, 30ನೇ, 40ನೇ ವ್ಯಕ್ತಿಯವರೆಗೂ ಫಲ ಕಾಣಲಿಲ್ಲ. ಆದರೆ 41ನೇ ವ್ಯಕ್ತಿ ನಿಜವಾದ ಏಸ್, ಅಂದರೆ ರೈಸಿಂಗ್ ಸ್ಟಾರ್. ಆ ವ್ಯಕ್ತಿ ಅವನ ಟೀಮ್ಗೆ ಬೆಂಕಿಯಂತೆ ಚೈತನ್ಯ ತಂದ. ಆತನಿಂದ ಮತ್ತೊಬ್ಬ ಏಸ್ ಬಂದ. ವೀರು ಅರ್ಥ ಮಾಡಿಕೊಂಡ, ನನ್ನ ಕೆಲಸ ಎಂದರೆ ಫಲ ನೋಡೋದೇ ಅಲ್ಲ, ಪ್ರಯತ್ನ ಮಾಡೋದು ಅಷ್ಟೇ. ಫಲ ತಾನೇ ಬರುತ್ತದೆ. ಆ ದಿನದಿಂದ ಆತ ಪ್ರತಿದಿನ ಒಂದು ಹೊಸ ಕಾರ್ಡ್ ತಿರುಗಿಸುವಂತೆ ಹೊಸ ಅವಕಾಶ ಹುಡುಕತೊಡಗಿದ. ಕೊನೆಗೆ ಆತ ಯಶಸ್ವಿಯಾದ. ನೆನಪಿಟ್ಟುಕೊಳ್ಳಿ, ನಿರಂತರ ಪ್ರಯತ್ನವೇ ಯಶಸ್ಸಿನ ನಿಜವಾದ ಮಾರ್ಗ.